ಹಾಯ್ ಎವ್ರಿವನ್, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆಲ್ಲ ಪರ್ಫೆಕ್ಟ್ ಆದ ಮೆಂತ್ಯ ರೈಸ್ ಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಮೆಂತ್ಯ ರೈಸ್ ಬಾತ್ ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ 4-5 ಹಸಿಮೆಣಸಿನಕಾಯಿ ಕೂಡ ಹಾಕಿ, ನಂತರ ಇದರಲ್ಲಿ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರ್ ಆನಿಯನ್ ಹಾಕಿದ್ದೀನಿ, ನೀವು ನಾರ್ಮಲ್ ಆನಿಯನ್ ಆದರೆ ಒಂದು ಅರ್ಧದಷ್ಟು ಹಾಕಿ. ಮತ್ತು ರುಬ್ಬೋದಕ್ಕೆ ಕಾಯಿ ತುರಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೋಬೇಕು. ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಂಡು ತೆಗೆದಿಟ್ಕೊಳ್ಳಿ. ಈ ಕಡೆ ಒಂದು ಕಡಾಯಿ ಅಥವಾ ಕುಕ್ಕರ್ ಇಟ್ಕೊಂಡು ಅದಕ್ಕೆ 2-3 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದಾದ್ಮೇಲೆ ಇದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಜೀರಿಗೆ ಮತ್ತು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ 1 ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹೆಚ್ಚಿಟ್ಕೊಂಡಿರುವ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಈ ರೀತಿ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಕೈ ಅಂಶ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಪಲಾವ್ ಮಾಡುವಾಗ ಫಸ್ಟು ಎಣ್ಣೆಯಲ್ಲೇ ಮೆಂತ್ಯ ಸೊಪ್ಪನ್ನು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದರಲ್ಲಿ 1 ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು 1/4 ಕಪ್ಪಷ್ಟು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೇನು ತರಕಾರಿ ಮತ್ತು ಬೇರೆ ಕ್ಯಾರೆಟ್, ಬೀನ್ಸ್ ಅದೇನು ಹಾಕ್ತಾಯಿಲ್ಲ, ಬರೀ ಬಟಾಣಿ ಒಂದು ಇದ್ದರೆ ಸಾಕು. ಮೆಂತ್ಯ ಬಾತಿಗೆ ಬಟಾಣಿ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಮೆಂತ್ಯ ಮತ್ತು ಬಟಾಣಿ ಮಾತ್ರ ಹಾಕ್ಕೊಂಡ್ರೆ ಫ್ಲೇವರು ಮೆಂತ್ಯ ಫ್ಲೇವರೇ ಬರಬೇಕು. ಸೊ ಅದಕ್ಕೋಸ್ಕರ ತರಕಾರಿ ಮತ್ತು ನಾನೇನು ಬೇರೆ ತರಕಾರಿ ಏನು ಬಳಸ್ತಾ ಇಲ್ಲ. ಈಗ ರುಬ್ಬಿಟ್ಕೊಂಡಿರುವ ಮಸಾಲೆ ಕೂಡ ಇದಕ್ಕೆ ಜೊತೆಗೆ ಹಾಕಿ ರಾ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನಿಲ್ಲಿ ಅರಿಶಿನ ಮತ್ತು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ರೈಸನ್ನು ಮುಂಚೆನೇ ಒಂದು 15-20 ನಿಮಿಷ ತೊಳೆದು ನೆನೆ ಇಟ್ಕೊಂಡಿದ್ದೆ. ರೈಸು, ಪಲಾವ್, ಬಾತು ಯಾವುದೇ ಬಾತ್ ಮಾಡಿದ್ರೆ ಅಕ್ಕಿನ ಒಂದು 15 ನಿಮಿಷ ತೊಳೆದು ನೆನೆಸಿಟ್ಟು ಅಕ್ಕಿನ ಹಾಕಿ ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ 1 ಕಪ್ ನಾನು ರೈಸ್ ತೊಗೊಂಡಿದ್ದು ನೋಡಿ, ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಇದಕ್ಕೆ 2 ಕಪ್ಪಷ್ಟು ನೀರನ್ನು ಸೇರಿಸಿ ನೀರು ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಈ ರೀತಿ ಕುದಿ ಬಂದಮೇಲೆ ನಾವೇನು ನೆನೆಸಿಟ್ಕೊಂಡಿರೋ ರೈಸ್ ಇದೆ ನೋಡಿ, ಅದನ್ನು ಇದಕ್ಕೆ ಹಾಕಿ ಬೇಯಿಸ್ಕೋಬೇಕು. ರೈಸ್ ಹಾಕಿದ್ಮೇಲೆ ಒಂದು ಕುದಿಗೆ ಬಂದಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8-10 ನಿಮಿಷ ಬೇಯಿಸಿದ್ರೆ ಸಾಕು. ಕುಕ್ಕರಲ್ಲಿ ಮಾಡೋದಾದರೆ ಇದಕ್ಕೆ 1 ವಿಸಿಲ್ ಕೂಗಿಸ್ಕೊಳ್ಳಿ. ರೈಸ್ ಹಾಕಿದ್ಮೇಲೆ ಇದನ್ನು ಒಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಅನ್ನ ಉದುರಾಗಿ ಆಗುತ್ತೆ. ಈಗ 1 ಸ್ಪೂನ್ ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು 8 ನಿಮಿಷ ಬೇಯಿಸ್ತಾ ಇದ್ದೀನಿ. ರೈಸಿಗೆ ನೀರು ಹಾಕುವಾಗ 1 ಕಪ್ ನಾವು ರೈಸ್ ತೊಗೊಂಡ್ರೆ 2 ಕಪ್ಪಷ್ಟು ನೀರು ಹಾಕಿದ್ರೆ ಅದು ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು. ಮತ್ತು ಉದುರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಫ್ಲೇವರ್ಫುಲ್ ಆದ ಮೆಂತ್ಯ ರೈಸ್ ಬಾತು ರೆಡಿಯಾಗಿದೆ. ಇದು ಲಂಚ್ ಬಾಕ್ಸಿಗೆ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಸೂಪರ್ ಆಗಿರುತ್ತೆ. ಇದು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ತಿಳಿಸಿ.